ಹೇಳಿ, ಯಾಕೆ ಮದುವೆ ಆಗಲ್ಲ? ಏನು ನಿಮ್ಮ ಸಮಸ್ಯೆ? ನನ್ನ ಸಮಸ್ಯೆ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ಅರ್ಥ ಆದರೂ ಅದನ್ನು ನೀವು ನಂಬಲ್ಲ. ನಂಬಿದ್ರೆ ನೀವೇ ಉಳಿಯಲ್ಲ. ನನ್ನ ತಂಟೆಗೆ ಬರದೆ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ. ರೀ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನು ನಿಮ್ಮ ಪ್ರಾಬ್ಲಮ್ಮು? ನನಗೆ ಮದುವೆ ಆಗೋದಕ್ಕಿಂತ ಮುಖ್ಯವಾಗಿ ನನ್ನದೇ ಆದ ಒಂದು ದೊಡ್ಡ ಉದ್ದೇಶ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋ ಚಾನ್ಸ್. ನಿಮಗೆ ಬೇರೆ ಉದ್ದೇಶ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ರಿ, ಜೀವನದಲ್ಲಿ ಮದುವೆ ಆಗೋಕ್ಕಿಂತ ದೊಡ್ಡ ಉದ್ದೇಶ ಬೇರೆ ಏನಿರುತ್ತೆ ಹೇಳಿ? ಎಂಥವ್ರು ವಯಸ್ಸಿಗೆ ಬಂದಮೇಲೆ ಮದುವೆ ಆಗಬೇಕು ಅನ್ನೋ ಆಸೆ ಕನ್ಸು ಕಾಣ್ತಾ ಇರ್ತಾರೆ. ಅಂಥದ್ರಲ್ಲಿ ಸಾಕು. ನಿಮಗೆ 3 ಹೊತ್ತು ಪ್ರೀತಿ ಮದುವೆ ಬಿಟ್ರೆ ಬೇರೆ ಏನು ಇಲ್ವಾ? ಇದೆ. ಅದೇನಿದ್ರು ಫ್ಯೂಚರ್ ಪ್ಲಾನ್ಸ್. ನಮ್ಮ ಮದುವೆ ಹೇಗಿರಬೇಕು, ಮದುವೆ ಆದಮೇಲೆ ನಮ್ಗೆ ಎಷ್ಟು ಜನ ಮಕ್ಕಳು ಬೇಕು, ಆ ಮಕ್ಕಳನ್ನ ಯಾವ ಕಾನ್ವೆಂಟಿಗೆ ಹಾಕಬೇಕು, ಹೇಗೆ ನೋಡ್ಕೋಬೇಕು, ಹೀಗೆ ಏನೇನೋ ಆಸೆಗಳು, ಏನೇನೋ ಯೋಚನೆಗಳಿದೆ. ಆದರೆ ಅದೆಲ್ಲ ಈಡೇರಬೇಕು ಅಂದರೆ ನೀವು ನನ್ನ ಲವ್ಗೆ ಒಪ್ಪಿಗೆ ಕೊಡಬೇಕು. ಹೇಳಿ, ಯಾವಾಗ ಕೊಡ್ತೀರಾ? ಕನ್ಸು ಕಾಣ್ತಾ ಇದ್ದೀರಾ ನೀವು? ನೀವೇನೇ ಮಾಡಿದ್ರು ನಾನು ಮದುವೆ ಆಗಲ್ಲ. ಮದುವೆ ಆಗೋ ಯಾವ ಆಸೆಗಳು ನನಗಿಲ್ಲ. ಸಂಸಾರ ಮಾಡಬೇಕು, ಮಕ್ಕಳನ್ನ ಹೆರಬೇಕು ಅನ್ನೋ ಆಸೆಗಳು ನನಗಿಲ್ಲ. ನನಗೆ ಬೇರೆ ದಾರಿನೇ ಇದೆ, ಬೇರೆ ಆಸೆ ಇದೆ, ಬೇರೆ ಗುರಿನೇ ಇದೆ. ರೀ, ನಾನು ಇಷ್ಟೆಲ್ಲ ಹೇಳಿದ್ರು ನಿಮ್ಮ ಮನ್ಸು ಕರಗಲಿಲ್ಲ ಅಲ್ವಾ? ಇದನ್ನ ನಿಮ್ಮ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಯಾರ ಹತ್ರ ಮಾತಾಡಬೇಕೋ ಅವ್ರ ಹತ್ರನೇ ಮಾತಾಡ್ತೀನಿ. ಒಟ್ಟಿನಲ್ಲಿ ನಿಮ್ಮ ಅಮೃತ ಅನ್ನೋ ಹೆಸರು ಹಿಂದೆ ಈ ಅರ್ಜುನ್ ಅನ್ನೋ ಹೆಸರು ಸೇರ್ಕೊಳ್ಳೋ ಹಾಗೆ ಮಾಡದೇ ಇದ್ರೆ ನನ್ನ ಹೆಸರು ಚೇಂಜ್ ಮಾಡ್ಕೋತೀನಿ. ಇಟ್ಸ್ ಮೈ ಚಾಲೆಂಜ್, ಇಟ್ಸ್ ಮೈ ಚಾಲೆಂಜ್. ಜೈ ಮಹಾಕಾಲ. ರುದ್ರ, ಈಗ ಆಹುತಿ ಕೊಡೋ ಸಮಯ. ರುದ್ರ, ಅಲ್ಲಿರೋ ಅರಿಶಿನ ತಗೋ. ನಾನು ಹೇಳೋ ಮಂತ್ರಕ್ಕೆ ನೀನು ಆಹುತಿ ಕೊಡು. ಓಂ ಕಾಲ ಭೈರವಾಯ ನಮಃ. ಓಂ ಭೈರವಾಯ ನಮಃ. ಓಂ ಈಶ್ವರಾಯ ನಮಃ. ಓಂ ಸ್ವಾರಾಯ ನಮಃ. ಶಂಭೋ ಶಂಕರ. ರುದ್ರ, ಆ ಹೂವ ನಿಂಬೆಹಣ್ಣನ್ನ ತಗೋ. ಕುಂಕುಮನ ತಗೋ. ಮಹಾಕಾಲಾಯ ಸ್ವಾಹ, ನೀಲಕಂಠಾಯ ಸ್ವಾಹ, ಶಿವಾಯ ಸ್ವಾಹ. ಆ ಹೂವನ್ನ ತಗೋ. ಶಂಭೋ ಶಂಕರ. ರುದ್ರ, ಆ ಕಾಲ ಭೈರವನಿಗೆ ಎಲ್ಲವನ್ನು ಅರ್ಪಣೆ ಮಾಡು. ಅದು ಎಲ್ಲಿಗೆ ಓಡ್ತೀಯ ಓಡು. ಇನ್ನೆಷ್ಟು ದಿನ ನನ್ನಿಂದ ತಪ್ಪಿಸ್ಕೊಂಡು ಓಡ್ತೀಯ ನೋಡ್ತೀನಿ. ಇಷ್ಟರಲ್ಲೇ ನಿನ್ನ ಜುಟ್ಟು ನನ್ನ ಕೈಗೆ ಬರುತ್ತಲ್ಲ, ಆವಾಗ ಅದು ಎಲ್ಲಿಗೆ ತಪ್ಪಿಸ್ಕೊಂಡು ನೋಡ್ತೀಯ ನಾನು ನೋಡ್ತೀನಿ. ಏನೇ ಹಾಗಂದ್ರೆ ನನ್ನ ಜುಟ್ಟು ನಿನ್ನ ಕೈಯಲ್ಲ. ಏ ಗೂಬೆ, ಜುಟ್ಟಿರೋದು ನನಗಲ್ಲ ಕಣೆ, ನಿನಗೆ. ನೋಡು, ನಾನು ಕಟಿಂಗ್ ಮಾಡಿಸ್ಕೊಂಡು ಹೇಗೆ ಸ್ಮಾರ್ಟ್ ಆಗಿದ್ದೀನಿ ಅಂತ. ಜುಟ್ಟು ಬಿಟ್ಕೊಂಡು ಓಡಾಡೋದಕ್ಕೆ ನಾನೇನು ನೀನಾ? ನಾನು ಹೇಳಿದ್ದು ಆ ಅರ್ಥದಲ್ಲ ಕಣೋ ನನ್ನ ಮಜ್ನು. ನಿನ್ನ ಜುಟ್ಟು ನನ್ನ ಕೈಗೆ ಬರುತ್ತೆ ಅಂದರೆ ಇಷ್ಟರಲ್ಲೇ ನನಗೂ ನಿನಗೂ ಎಂಗೇಜ್ಮೆಂಟ್ ಅಂತ. ಹಾಗಂತ ಅಜ್ಜಿನೂ ಅತ್ತೆನೂ ಡಿಸೈಡ್ ಮಾಡಿದ್ದಾರೆ, ಗೊತ್ತಾ? ಏನೋ ನನ್ನ ನಿನ್ನ ಎಂಗೇಜ್ಮೆಂಟಾ? ಹಾಗಂತ ಯಾರು ಹೇಳಿದ್ದು? ಈ ಎಂಗೇಜ್ಮೆಂಟ್ ವಿಷಯನ ಯಾವುದೇ ಕಾರಣಕ್ಕೂ ನೀನು ಅರ್ಜುನ್ ಹತ್ರ ಮಾತಾಡಕ್ಕೆ ಹೋಗಬೇಡ. ಅವನಿಗೆ ಗೊತ್ತಿಲ್ಲದೇನೆ ಈ ಕಾರ್ಯನ ಮಾಡಿ ಮುಗಿಸ್ಬೇಕು ಅಂತ ಇದ್ದೀವಿ. ಹೇಳೆ, ಯಾರು ಹೇಳಿದ್ದು ನಿನಗೆ? ಏನು ಕನ್ಸು ಕಾಣ್ತಾ ಇದೆಯಾ? ಹಾಂ, ನಾನು ಕನ್ಸು ಕಾಣ್ತಾ ಇದ್ದೀನಿ. ಆದರೆ ನಾನು ಕನಸು ನನ್ಸ್ ಕೂಡ ಆಗುತ್ತೆ. ಅದನ್ನು ತಪ್ಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೋ ಚಾನ್ಸ್. ಅದು ಯಾವತ್ತೂ ಸಾಧ್ಯ ಇಲ್ಲ. ಅದಕ್ಕೆ ನಾನು ಅವಕಾಶನೂ ಮಾಡಿಕೊಡಲ್ಲ. ಅದೆಲ್ಲ ನಿನ್ನ ಭ್ರಮೆ ಕಣೋ ಅರ್ಜುನ್.
ನಮ್ಮಿಬ್ರು ಎಂಗೇಜ್ಮೆಂಟ್ ಮಾತ್ರ ಅಲ್ಲ, ಅದಕ್ಕಿಂತ ಇನ್ನೂ ಒಂದು ಮುಖ್ಯವಾದ ವಿಷಯ ಇದೆ. ಅದೇನು ಅಂತ ಗೊತ್ತಾ? ಏನೋ ನಾಳೆಯಿಂದ ನಿನ್ನ ಹೊರಗೋಗಕ್ಕೆ ಬಿಡಬಾರ್ದು ಅಂತ ಅಜ್ಜಿ, ನಿಮ್ಮಮ್ಮ ಅಂದರೆ ನಮ್ಮ ಅತ್ತೆ ಹತ್ರ ಹೇಳ್ತಿದ್ರು, ಗೊತ್ತಾ? ನೋಡ್ತಾ ಇರು, ಇಷ್ಟರಲ್ಲೇ ನಿನ್ನ ಎಂಗೇಜ್ಮೆಂಟು, ಅದಾದಮೇಲೆ ಮದುವೆ, ಫಸ್ಟ್ ನೈಟು, ಮಕ್ಕಳು ಮರಿ ಸಂಸಾರ ಅಂತ ಶುರು ಆಗೋ ತನಕ ನಿನ್ನ ಇಲ್ಲಿಂದ ಒಂದು ಹೆಜ್ಜೆನೂ ಕದ್ಲಕ್ಕೆ ಬಿಡಲ್ಲ. ಹಾಗಂತ ಅವ್ರು ಹೇಳ್ತಾ ಇದ್ದಾರೋ ಅಥವಾ ನೀನು ಬೊಗಳೆ ಬಿಡ್ತಾ ಇದೆಯೋ? ಅಜ್ಜಿ ಎಂಗೇಜ್ಮೆಂಟ್ ಆಗೋ ತನಕ ಹೊರಗಡೆ ಬಿಡಬಾರ್ದು ಅಂತ ಹೇಳಿದ್ದಾರೆ. ಆದರೆ ನಾನು ಸ್ವಲ್ಪ ಉಪ್ಪು ಖಾರ ಹಾಕಿ ಹೇಳಿದ್ದೀನಿ, ಅದು ಹಾಗೆ ನಡೆಯುತ್ತೆ. ಹೇಗೆ? ಏಯ್ ಹೋಗೆ, ನಿನ್ನ ಬೊಗಳೆ ಮಾತಿಗೆಲ್ಲ ನಾನು ತಲೆ ಕೆಡ್ಸ್ಕೊತೀನಿ ಅಂದ್ಕೊಂಡಿದ್ಯಾ? ನನ್ನನ್ನು ಈ ಮನೆಯಿಂದ ಹೊರಗೋಗೋದ್ರಿಂದ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೀನು 1ಕ್ಕೆ 4 ಸೇರಿಸಿ ಹೇಳಿದ ತಕ್ಷಣ ನಾನು ಅದನ್ನು ನಂಬಿಡ್ತೀನಾ? ಈ ಅರ್ಜುನ್ನ ಹಿಡಿಯೋದು ಗಾಳಿ ಹಿಡ್ದಾಗೆ ಅಂತ ನಿನಗಿನ್ನೂ ಗೊತ್ತಿಲ್ಲ ಕಣೆ. ಏನಂದೆ? ನನ್ನ ಜೊತೆ ನಿನ್ನ ಮದುವೆನಾ? ನಿನ್ನ ಜೊತೆ ಎಂಗೇಜ್ಮೆಂಟು? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. 7 ಜನ್ಮಕ್ಕೂ ಅಮೃತ ಅವರೇ ನನ್ನ ಭಾಳ ಸಂಗಾತಿ ಅಲ್ವಾ ಅಮೃತ ಅವರೇ? ಇವತ್ತು ಇಲ್ಲ ನಾಳೆ ಅಥವಾ ನಾಡಿದ್ದು, ಈ ಜನ್ಮದಲ್ಲೋ ಇಲ್ಲ ಮುಂದಿನ ಜನ್ಮದಲ್ಲೋ, ಎಷ್ಟೇ ಜನ್ಮ ಎತ್ತಿದ್ರೂ ನೀವೇ ನನ್ನ ಪ್ಯಾರ್. ಯು ಆರ್ ಮೈ ಸೋಲ್, ಯು ಆರ್ ಮೈ ಎವ್ರಿಥಿಂಗ್ ಅಮೃತ ಅವರೇ. ನೀವಿಲ್ಲ ಅಂದರೆ ಈ ಜೀವ ಇಲ್ಲ ಕಣ್ರಿ. ಐ ಲವ್ ಯು ಸೋ ಮಚ್ ಅಮೃತ ಅವರೇ. ರೀ, ಅತ್ತೆಮ್ಮ ಅರ್ಜುನ್ಗೂ ಮಯೂರಿಗೂ ಎಂಗೇಜ್ಮೆಂಟ್ ಮಾಡಬೇಕು ಅಂತಿದ್ದಾರೆ. ಏನು ಎಂಗೇಜ್ಮೆಂಟಾ? ಇಷ್ಟು ಅರ್ಜೆಂಟ್ ಏನಿವಾಗ? ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ, ಆದರೆ ಮಾಡಲೇಬೇಕು ಅಂತ ಹಠ ಮಾಡ್ತಿದ್ದಾರೆ. ಅಮ್ಮ ಯಾಕೆ ಈ ರೀತಿ ನಿರ್ಧಾರಗಳನ್ನ ತಗೋತಾ ಇದ್ದಾರೆ? ಏನಾಯ್ತು ಅವ್ರಿಗೆ? ಏನಾಗಿದೆ ಇತ್ತೀಚೆಗೆ? ರಾಜುಗೆ ಹಾಗಾದಾಗಿಂದ ಅತ್ತೆಮ್ಮ ತುಂಬ ಭಯದಲ್ಲಿದ್ದಾರೆ. ಅರ್ಜುನ್ಗೆ ಸರ್ಪದೋಷ ಇದೆ, ಅದರ ನಿವಾರಣೆಗೆ ಸರ್ಪ ಸಂಸ್ಕಾರ ಮಾಡಿಸ್ಬೇಕು. ಆದರೆ ಅದಕ್ಕಿಂತ ಮುಂಚೆ ಅರ್ಜುನ್ಗೆ ಎಂಗೇಜ್ಮೆಂಟ್ ಮಾಡಿಸ್ಬೇಕು ಅಂತ ಅತ್ತೆಮ್ಮ ತುದಿಗಾಲಲ್ಲಿ ನಿಂತಿದ್ದಾರೆ. ಅರ್ಜುನ್ಗೆ ಎಲ್ಲಿ ಏನಾಗುತ್ತೋ ಅನ್ನೋ ಭಯ. ಛೇ, ಈ ಅಮ್ಮ ಯಾಕೆ ಯಾವಾಗಲೂ ತಮ್ಮ ಮೂಗು ನೇರಕ್ಕೆ ಯೋಚನೆ ಮಾಡ್ತಾರೆ? ಅಲ್ಲ, ರಾಜು ಸಾಯೋದಕ್ಕೂ ಅರ್ಜುನ್ ಮದುವೆಗೂ ಏನು ಸಂಬಂಧ? ನೋಡು, ಅರ್ಜುನ್ಗೆ ಸರ್ಪದೋಷ ಇದೆ ಒಪ್ಕೊಳ್ಳೋಣ, ಅದಕ್ಕೆ ಯಾವುದಾದ್ರೂ ಶಾಂತಿ ಮಾಡಿಸಿದ್ರಾಯ್ತು. ಅದು ಬಿಟ್ಟು ಅರ್ಜುನ್ ಮದುವೆ ಮಾಡಿಸಿದ್ರೆ ಸರ್ಪದೋಷ ಪರಿಹಾರ ಆಗುತ್ತೆ ಅನ್ನೋದು ಯಾವ ಲೆಕ್ಕಾಚಾರ? ರೀ, ಹಾಗಂತ ಅತ್ತೆಮ್ಮ ಹೇಳಿದಲ್ಲ, ಶಾಸ್ತ್ರಿಗಳು ಕಂಕಣ ಕಟ್ಟೋದ್ರಿಂದ ದೋಷ ಪರಿಹಾರ ಆಗತ್ತೆ ಅಂತ. ಅದಕ್ಕೆ ಅತ್ತೆಮ್ಮ ಈ ತೀರ್ಮಾನ ಮಾಡಿದ್ದು. ಹಾಗೆ ನೋಡಿದ್ರೆ ಅರ್ಜುನ್ಗೆ ಸರ್ಪದೋಷ ಇದೆ ಅಂತ ಗೊತ್ತಾದ ಮೇಲೆ ನೀವೇ ಮುಂದೆ ನಿಂತು ಅವನಿಗೆ ಹೆಣ್ಣು ನೋಡಿ ಮದುವೆ ಮಾಡಬೇಕಾಗಿತ್ತು. ಆದರೆ ನೀವು ಅದ್ರ ಬಗ್ಗೆ ಒಂಚೂರೂ ತಲೆ ಕೆಡಿಸ್ಕೊಂಡಿಲ್ಲ. ನೀವಾಯಿತು, ನಿಮ್ಮ ಬಿಸ್ನೆಸ್ ಆಯಿತು ಅಂತ ಇರ್ತೀರ. ಅದಕ್ಕೆ ಅತ್ತೆಮ್ಮ ನಿಮ್ಮನ್ನು ನೆಚ್ಕೊಂಡ್ರೆ ಆಗಲ್ಲ ಅಂತ ಮಯೂರಿ ಜೊತೆ ಅರ್ಜುನ್ ಮದುವೆ ಅಂತ ನಿಶ್ಚಯ ಮಾಡಿರೋದು. ಅದು ಅಲ್ಲದೆ ಅತ್ತೆಮ್ಮ ಈ ತಕ್ಷಣಕ್ಕೆ ಎಂಗೇಜ್ಮೆಂಟ್ ಇಟ್ಕೊಳ್ಳೋದಕ್ಕೆ ಏನೋ ಬಲವಾದ ಕಾರಣ ಇದೆ. ಬಲವಾದ ಕಾರಣ ಇದೆಯಾ?